ಸ್ನೇಹಿತರೆ, ನಮ್ಮ ಕುತೂಹಲದ ಮತ್ತೊಂದು ವಿಡಿಯೋಗೆ ನಿಮಗೆ ಪ್ರೀತಿಯ ಸ್ವಾಗತ. ಹೇಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಈ ಮಾತುಗಳನ್ನ ಕೇಳದ ಭಾರತೀಯನಿಲ್ಲ. ಆದರೆ ಈ ಮಾತುಗಳ ಹಿಂದೆ ಇದ್ದ ಆ ವ್ಯಕ್ತಿ ಯಾರು? ಕೇವಲ 39 ವರ್ಷಗಳ ಅಲ್ಪಾವಧಿಯಲ್ಲಿ ಇಡೀ ಜಗತ್ತನ್ನೇ ಭಾರತದತ್ತ ತಿರುಗಿ ನೋಡುವಂತೆ ಮಾಡಿದ ಆ ಅದ್ಭುತ ಶಕ್ತಿ ಯಾವುದು? ಹೌದು, ಅವರು ನವ ಭಾರತದ ಶಿಲ್ಪಿ, ಯುವ ಜನತೆಯ ಸ್ಫೂರ್ತಿಯ ಶೆಲೆ, ಸ್ವಾಮಿ ವಿವೇಕಾನಂದರು. ಇಂದು ನಮ್ಮ ಕುತೂಹಲ ಚಾನೆಲ್ನಲ್ಲಿ ನಾವು ಈ ಮಹಾಪುರುಷನ ಜೀವನದ ಪ್ರತಿಪುಟವನ್ನು ತಿರುವಿ ಹಾಕಲಿದ್ದೇವೆ. ಇದು ಕೇವಲ ಕಥೆಯಲ್ಲ, ಪ್ರತಿಯೊಬ್ಬ ಭಾರತೀಯನು ತಿಳಿಯಬೇಕಾದ ಜ್ಞಾನದ ಹಸಿವು ಮತ್ತು ರಾಷ್ಟ್ರಭಕ್ತಿಯ ಕಿಚ್ಚು. ಜನವರಿ 12, 1863 ಕಲ್ಕತ್ತಾದಲ್ಲಿ ಸೂರ್ಯೋದಯವಾಗುತ್ತಿದ್ದಂತೆ ದತ್ತ ಕುಟುಂಬದಲ್ಲಿ ಒಂದು ಜ್ಯೋತಿ ಬೆಳಗಿತ್ತು. ತಂದೆ ವಿಶ್ವನಾಥ ದತ್ತ ಮತ್ತು ತಾಯಿ ಭುವನೇಶ್ವರ ದೇವಿಯ ಮುದ್ದಿನ ಮಗ ಈ ನರೇಂದ್ರ. ಬಾಲ್ಯದಲ್ಲಿ ನರೇಂದ್ರ ಅಸಾಮಾನ್ಯ ಬಾಲಕನಾಗಿದ್ದ. ಒಮ್ಮೆ ಮರದ ಮೇಲೆ ಭೂತವಿದೆ ಎಂದು ಯಾರೋ ಹೆದರಿಸಿದಾಗ ಆ ಭೂತವನ್ನು ನಾನು ನೋಡಲೇಬೇಕು ಎಂದು ರಾತ್ರಿವಿಡೀ ಅದೇ ಮರದ ಮೇಲೆ ಕುಳಿತಿದ್ದ ಧೈರ್ಯವಂತ ಈತ. ಶಾಲೆಯಲ್ಲಿ ಶಿಕ್ಷಕರು ಪಾಠ ಮಾಡುವಾಗ ಇವರು ಮಾತನಾಡುತ್ತಿದ್ದರು. ಶಿಕ್ಷಕರು ಕೇಳಿದ ಪ್ರಶ್ನೆಗೆ ಇಡೀ ಪಾಠವನ್ನೇ ಒಪ್ಪಿಸುವಷ್ಟು ಏಕಾಗ್ರತೆ ಇವರಿಗಿತ್ತು. ಆದರೆ ಈ ಬುದ್ಧಿವಂತಿಕೆಯ ನಡುವೆಯೂ ನರೇಂದ್ರನ ಆತ್ಮದಲ್ಲಿ ಒಂದು ದೊಡ್ಡ ಕಾಟವಿತ್ತು. ದೇವರು ಎಲ್ಲಿದ್ದಾನೆ? ಅವನನ್ನು ತೋರಿಸುವವರು ಯಾರಾದರೂ ಇದ್ದಾರಾ ಎಂಬ ತೀವ್ರವಾದ ಕುತೂಹಲ ಅವರನ್ನು ಕಾಡುತ್ತಿತ್ತು. ಆಗಿನ ಕಾಲದ ದೊಡ್ಡ ದೊಡ್ಡ ವಿದ್ವಾಂಸರನ್ನು ನರೇಂದ್ರ ಕೇಳುತ್ತಿದ್ದ ಒಂದೇ ಒಂದು ಪ್ರಶ್ನೆ, ನೀವು ದೇವರನ್ನು ನೋಡಿದ್ದೀರಾ ಎಂದು. ಎಲ್ಲರೂ ತಡಬಡಾಯಿಸುತ್ತಿದ್ದರು. ಆದರೆ ದಕ್ಷಿಣೇಶ್ವರದ ಆ ಪುಣ್ಯ ಭೂಮಿಯಲ್ಲಿ ಒಬ್ಬ ಅನಕ್ಷರಸ್ಥ ಎನ್ನಲಾದ ಸಾಧು ಇದ್ದರು. ಅವರೇ ರಾಮಕೃಷ್ಣ ಪರಮಹಂಸರು. ನರೇಂದ್ರ ಅಲ್ಲಿಗೆ ಹೋಗಿ ಅದೇ ಪ್ರಶ್ನೆಯನ್ನು ಎಸೆದಾಗ ರಾಮಕೃಷ್ಣರು ಕಿಂಚಿತ್ತು ತಡ ಮಾಡದೆ, ಹೌದು ಮಗು, ನಾನು ದೇವರನ್ನು ನೋಡಿದ್ದೇನೆ. ನಿನ್ನನ್ನು ಎಷ್ಟು ಸ್ಪಷ್ಟವಾಗಿ ನೋಡುತ್ತಿದ್ದೇನೋ ಅದಕ್ಕಿಂತಲೂ ಸ್ಪಷ್ಟವಾಗಿ ನಾನು ದೇವರನ್ನು ಕಂಡಿದ್ದೇನೆ, ನಿನಗೂ ತೋರಿಸಬಲ್ಲೆ ಎಂದರು. ತಕ್ಷಣ ನರೇಂದ್ರನ ಅಹಂಕಾರ ಕರಗಿತು. ತರ್ಕಕ್ಕೆ ನಿಲುಕದ ಸತ್ಯವೊಂದು ಅನುಭವಕ್ಕೆ ಬಂತು. ಅಲ್ಲಿಂದ ನರೇಂದ್ರನಲ್ಲಿದ್ದ ನಾನು ಸತ್ತು ಸೇವೆ ಎಂಬ ಸಂಕಲ್ಪ ಹುಟ್ಟಿತು. ಸ್ನೇಹಿತರೆ, ವಿವೇಕಾನಂದರ ಜೀವನ ಹೂವಿನ ಹಾಸಿಗೆಯಾಗಿರಲಿಲ್ಲ. ತಂದೆಯ ಹಠಾತ್ ಸಾವು ಕುಟುಂಬವನ್ನು ಬೀದಿಗೆ ತಂದಿತು. ಮನೆಯಲ್ಲಿ ತಿನ್ನಲು ಅನ್ನವಿಲ್ಲದಿದ್ದರು. ನರೇಂದ್ರ ತನ್ನ ಪಾಲಿನ ರೊಟ್ಟಿಯನ್ನು ಸ್ನೇಹಿತರಿಗೆ ಕೊಟ್ಟು ಮನೆಯಲ್ಲಿ ನಾನು ಊಟ ಮಾಡಿದ್ದೇನೆ ಎಂದು ಸುಳ್ಳು ಹೇಳಿ ಹಸಿವಿನಿಂದ ಮಲಗುತ್ತಿದ್ದ ದಿನಗಳಿದ್ದವು. ಒಮ್ಮೆ ಕಾಳಿದೇವಿಯ ಮುಂದೆ ನಿಂತಾಗ ಗುರುವಾದ ರಾಮಕೃಷ್ಣರು, ನಿನಗೆ ಬೇಕಾದದ್ದನ್ನು ಕೇಳಿಕೊ ಎಂದರು. ನರೇಂದ್ರ ಹಣ ಕೇಳಲಿಲ್ಲ, ಐಶ್ವರ್ಯ ಕೇಳಲಿಲ್ಲ, ಬದಲಾಗಿ ನನಗೆ ಜ್ಞಾನ ಕೊಡು, ಭಕ್ತಿ ಕೊಡು, ವೈರಾಗ್ಯ ಕೊಡು ಎಂದು ಬೇಡಿದರು. ಕಷ್ಟ ಕಾಲದಲ್ಲೂ ಮನುಷ್ಯ ತನ್ನ ತತ್ವವನ್ನು ಬಿಡಬಾರದು ಎಂಬುದಕ್ಕೆ ವಿವೇಕಾನಂದರೇ ಸಾಕ್ಷಿ. ಗುರುಗಳ ಅಗಲಿಕೆಯ ನಂತರ ವಿವೇಕಾನಂದರು ಇಡೀ ಭಾರತವನ್ನ ಕಾಲ್ನಡಿಗೆಯಲ್ಲೇ ಸುತ್ತಿದರು. ರಾಜ ಮಹಾರಾಜರ ಮನೆಯಲ್ಲೂ ಉಳಿದರು, ಬಡವರ ಗುಡಿಸಲಿನಲ್ಲೂ ಮಲಗಿದರು. ಅಂದು ಅವರಿಗೆ ಅರ್ಥವಾಗಿದ್ದು ಏನೆಂದರೆ, ಹಸಿದ ಹೊಟ್ಟೆಗೆ ಧರ್ಮದ ಬೋಧನೆ ಮಾಡುವುದು ಅಪರಾಧ. 1892ರಲ್ಲಿ ಕನ್ಯಾಕುಮಾರಿಯ ಸಮುದ್ರದ ಮಧ್ಯೆ ಆ ಬಂಡೆಯ ಮೇಲೆ 3 ಹಗಲು 3 ರಾತ್ರಿ ಕುಳಿತು ಧ್ಯಾನ ಮಾಡಿದಾಗ ಅವರಿಗೆ ಕಂಡಿದ್ದು ಭಾರತದ ಭವಿಷ್ಯ. ನಾನು ವಿದೇಶಕ್ಕೆ ಹೋಗಿ ಭಾರತದ ಸಂಸ್ಕೃತಿಯನ್ನು ಸಾರುತ್ತೇನೆ, ಅಲ್ಲಿಂದ ಬರುವ ಸಹಾಯದಿಂದ ನನ್ನ ದೇಶದ ಬಡವರ ಕಣ್ಣೀರು ಒರೆಸುತ್ತೇನೆ ಎಂಬ ಸಂಕಲ್ಪ ಅಲ್ಲಿ ದೃಢವಾಯಿತು. 1893 ಸೆಪ್ಟೆಂಬರ್ 11 ಚಿಕಾಗೋದ ಆ ಬೃಹತ್ ಸಭೆಯಲ್ಲಿ ಜಗತ್ತಿನ ಎಲ್ಲ ಧರ್ಮಗಳ ಪ್ರತಿನಿಧಿಗಳಿದ್ದರು. ವಿವೇಕಾನಂದರು ವೇದಿಕೆಗೆ ಏರಿದಾಗ ಅವರ ಬಳಿ ಯಾವುದೇ ಸಿದ್ಧಪಡಿಸಿದ ಭಾಷಣವಿರಲಿಲ್ಲ. ಆದರೆ ಅವರ ಬಾಯಿಯಿಂದ ಬಂದ 5 ಪದಗಳು ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ ಇಡೀ ಸಭಾಂಗಣವನ್ನು ಕಂಪಿಸುವಂತೆ ಮಾಡಿತು. 2 ನಿಮಿಷಗಳ ಕಾಲ ನಿರಂತರ ಚಪ್ಪಾಳೆ ಮೊಳಗಿತು. ಅಂದು ಪಾಶ್ಚಿಮಾತ್ಯರಿಗೆ ಅರ್ಥವಾಯಿತು, ಈ ಕೇಸರಿ ವಸ್ತ್ರಧಾರಿ ಸನ್ಯಾಸಿ ಬರಿಗೈಯಲ್ಲಿ ಬಂದಿಲ್ಲ, ಸಾವಿರಾರು ವರ್ಷಗಳ ಜ್ಞಾನದ ಭಂಡಾರವನ್ನೇ ಹೊತ್ತು ತಂದಿದ್ದಾರೆ ಎಂದು. ಅಂದಿನಿಂದ ಭಾರತವನ್ನು ಹಾವಾಡಿಗರ ದೇಶ ಎಂದು ಹೀಯಾಳಿಸುತ್ತಿದ್ದ ಜಗತ್ತು ಭಾರತವನ್ನು ಜಗದ್ಗುರು ಎಂದು ಒಪ್ಪಿಕೊಂಡಿತು. ವಿದೇಶದಿಂದ ಮರಳಿದ ನಂತರ ವಿವೇಕಾನಂದರು ವಿಶ್ರಮಿಸಲಿಲ್ಲ. ಅವರು ರಾಮಕೃಷ್ಣ ಮಿಷನ್ ಸ್ಥಾಪಿಸಿದರು. ಮಾನವನ ಸೇವೆಯೇ ಮಾಧವನ ಸೇವೆ ಎಂಬ ಮಂತ್ರವನ್ನು ನೀಡಿದರು. ಜಾತಿ ಮತದ ಭೇದವಿಲ್ಲದೆ ಬಡವರಿಗೆ ಶಿಕ್ಷಣ ಮತ್ತು ಚಿಕಿತ್ಸೆ ನೀಡಲು ಮಠಗಳನ್ನು ಬಳಸಿದರು. ಅವರು ಹೇಳುತ್ತಿದ್ದರು, ನನಗೆ ಬೇಕಾಗಿರುವುದು ಕಬ್ಬಿಣದಂಥ ಸ್ನಾಯುಗಳು ಮತ್ತು ಉಕ್ಕಿನಂಥ ನರಮಂಡಲವಿರುವ 100 ಜನ ಯುವಕರು. ನಾನು ಈ ದೇಶದ ಚಿತ್ರಣವನ್ನೇ ಬದಲಿಸುತ್ತೇನೆ ಎಂದು. ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಅವರು ಸಿಸ್ಟರ್ ನಿವೇದಿತಾರನ್ನು ಪ್ರೋತ್ಸಾಹಿಸಿ ಭಾರತಕ್ಕೆ ಕರೆತಂದರು. ಜುಲೈ 4, 1902
ಕೇವಲ 39 ವರ್ಷಗಳ ವಯಸ್ಸು. ಅಂದು ವಿವೇಕಾನಂದರು ತುಂಬಾ ಸಂತೋಷವಾಗಿದ್ದರು. ಬೆಳಿಗ್ಗೆ ಗಂಗೆಯ ದಡದಲ್ಲಿ ಅಡ್ಡಾಡಿದರು, ಶಿಷ್ಯರಿಗೆ ವ್ಯಾಕರಣ ಪಾಠ ಮಾಡಿದರು, ಮಧ್ಯಾಹ್ನ ಎಲ್ಲರ ಜೊತೆ ಕುಳಿತು ಊಟ ಮಾಡಿದರು, ಸಂಜೆ ತನ್ನ ಕೋಣೆಗೆ ಹೋಗಿ ಧ್ಯಾನಕ್ಕೆ ಕುಳಿತರು. ಅಂದು ಅವರು ಪ್ರಾಣಾಯಾಮದ ಮೂಲಕ ತಮ್ಮ ಆತ್ಮವನ್ನು ಪರಮಾತ್ಮನಲ್ಲಿ ವಿಲೀನಗೊಳಿಸಿದರು. ಅವರು ಹೋಗುವ ಮುನ್ನವೇ ಹೇಳಿದ್ದರು, ನಾನು ಇನ್ನೊಂದು ವಿವೇಕಾನಂದನನ್ನು ಹುಟ್ಟಿ ಬರುವವರೆಗೆ ವಿಶ್ರಮಿಸುವುದಿಲ್ಲ ಎಂದು. ಅವರು ಭೌತಿಕವಾಗಿ ಇಲ್ಲದಿರಬಹುದು, ಆದರೆ ಅವರ ಪ್ರತಿಯೊಂದು ವಿಚಾರವೂ ಇಂದು ನಮ್ಮಲ್ಲಿ ರಕ್ತದ ಕಣಗಳಂತೆ ಹರಿಯುತ್ತಿವೆ. ಸ್ನೇಹಿತರೆ, ಕುತೂಹಲಕ್ಕೆ ಅಂತ್ಯವೇ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗುತ್ತೇನೆ. ಧನ್ಯವಾದಗಳು.